ಬನ್ನಿ, ನಾವು ಇವಾಗ ನೋಡಕ್ಕೆ ಹೋಗ್ತಾ ಇರೋದು ತಿಪ್ಪಗೊಂಡನಹಳ್ಳಿ ಜಲಾಶಯ. ಇದನ್ನೇ ನಾವು TG ಹಳ್ಳಿ ಡ್ಯಾಮ್ ಅಂತಾನೂ ಕರಿತೀವಿ. ಇದೇ ಇರೋದು ಬೆಂಗಳೂರಿನಿಂದ ಸುಮಾರು 35 ಕಿಲೋಮೀಟರ್ ದೂರ. ಹಾಗೆ ಅರ್ಕಾವತಿ ಮತ್ತು ಕುಮುದವತಿ ಸಂಗಮ ಕೂಡ ಇದು. ಹಾಗೆ ನಾವೆಲ್ಲರೂ ಹೆಮ್ಮೆ ಪಡುವಂಥ ಸಂಗತಿ ಏನಂದರೆ, ಈ ಡ್ಯಾಮನ್ನು ನಮ್ಮ ಭಾರತ ಕಂಡಂತಹ ಮಹಾನ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ 1933ರಲ್ಲಿ ನಿರ್ಮಾಣ ಮಾಡಲಾಯಿತು. ಒಂದು ಕಾಲದಲ್ಲಿ ಕುಡಿಯೋ ನೀರಿಗೆ ಇದೇ ಜಲಾಶಯ ಮೂಲವಾಗಿತ್ತು. ಹಾಗೆ ದಿನಕ್ಕೆ ಲಕ್ಷಾಂತರ ಲೀಟರನ್ನು ಬೆಂಗಳೂರು ನಗರಕ್ಕೆ ಪೂರೈಕೆ ಆಗ್ತಾ ಇತ್ತು. ಆದ್ದರಿಂದ ಈ ಜಲಾಶಯ ಬೆಂಗಳೂರಿನ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ಹೊಂದಿದೆ ಅಂತಲೇ ಹೇಳಬಹುದು. ಆದರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ 1976ರ ನಂತರ ಕಾವೇರಿ ನದಿ ನೀರಿನ ಯೋಜನೆ ಆರಂಭ ಆಯಿತು. ಅದಾದ ನಂತರ ಈ ಜಲಾಶಯದ ಮೇಲಿರೋವಂಥ ಅವಲಂಬನೆ ತುಂಬ ಕಡಿಮೆ ಆಗ್ತಾ ಬಂತು. ಆದರೆ ಇವತ್ತಿಗೂ ಕೂಡ ಈ ಜಲಾಶಯ ಒಂದು ಬೆಂಗಳೂರಿನ ಇತಿಹಾಸದ ಪ್ರಮುಖ ಭಾಗವಾಗಿದೆ. ಹಾಗೆ ಪರಿಸರ ಸಂರಕ್ಷಣೆಯ ಅಗತ್ಯತೆಯನ್ನು ಕೂಡ ಇದು ನಮಗೆ ಪದೇ ಪದೇ ನೈಸರ್ಗಿಕ ಸಾಕ್ಷಿಯಾಗಿ ನೆನಪು ಮಾಡ್ತಾನೇ ಇರುತ್ತೆ.